ಬೆಂಗಳೂರು ಮೆಕ್ಸಿಕೋವನ್ನ ಮೀರಿಸುವಂತ ಸ್ಥಿತಿಗೆ ಬಂದಿದೆ. ನ್ಯೂ ಇಯರ್ ಪಾರ್ಟಿಗೆ ಕೋಟ್ಯಾಂತರ ಡ್ರಗ್ಸ್ ಬರ್ತಾ ಇದೆ. ಹೀಗಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಡ್ರಗ್ಸ್ ಶಾಲಾ ಕಾಲೇಜ್ನವರೆಗೂ ಬಂದು ನಿಂತಿದೆ. ಏರ್ಪೋರ್ಟ್, ರಾಜ್ಯದ ಗಡಿಗಳಲ್ಲಿ ಅಲರ್ಟ್ ಆಗಬೇಕು. ಕರ್ನಾಟಕವನ್ನ ಡ್ರಗ್ಸ್ ಮಾಫಿಯಾಗೆ ಕೊಡಬಾರದು. ಪೊಲೀಸರು ಡ್ರಗ್ಸ್ ಮಾಫಿಯಾ ಮಟ್ಟ ಹಾಕಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ರೀತಿ ನಾನು ನೋಡಿದೆ, ಮೆಕ್ಸಿಕೋನ ಮೀರಿಸಿ ಹೋಗುವಂತ ಸ್ಥಿತಿಗೆ ಬೆಂಗಳೂರು ಬಂದಿದೆ ಅಂತ ಹೇಳಿ ಒಂದು ಆರ್ಟಿಕಲ್ ಅನ್ನು ನಾನು ನೋಡಿದೆ. ಮೆಕ್ಸಿಕೋ ಡ್ರಗ್ಗೆ ಸ್ವರ್ಗ ಇರುವಂತದ್ದು, ಅದನ್ನ ಮೀರಿಸಿ ಹೋಗ್ತಾ ಇದೆ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಬೆಂಗಳೂರಲ್ಲಿ ಈ ನ್ಯೂ ಇಯರ್ ಪಾರ್ಟಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸೊ ಈಗಲೇ ಡ್ರಗ್ ಮಾಫಿಯಾ ದಂಧೆ ಎಲ್ಲ ಕಡೆ ಭರದಿಂದ ಮಾರಾಟ ಆಗುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆಗ್ಲೇ ಎಲ್ಲ ಕಡೆ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಕೋಟಿ ಕೋಟಿ ರೂಪಾಯಿಗಳು ಕೆಜಿ ಲೆಕ್ಕ ಅಫೀಮು, ಗಾಂಜಾ ಇವೆಲ್ಲನೂ ಕೂಡ ಮಾರಾಟ ಆಗ್ತಾ ಇದೆ. ಸರ್ಕಾರ ಕೂಡಲೇ ಎಚ್ಚರ ವಹಿಸಿ ಮುಂದೆ ಆಗುವಂತ ಅನಾಹುತ ಯಾವುದೋ ಆ ಸಂದರ್ಭದಲ್ಲಿ ರೈಡ್ ಮಾಡೋದು, ಹಿಡಿಯೋದು. ಇನ್ನು ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಡ್ರಗ್ಸ್ ವಿಚಾರವಾಗಿ ನಾವು ಸಾಕಷ್ಟು ಕೆಲಸ ಮಾಡಿದೀವಿ. ಈ ವರ್ಷ ಈವರೆಗೆ 5,900 ಪ್ರಕರಣಗಳನ್ನ ದಾಖಲಿಸಿದ್ದೇವೆ. 100 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಮಾಡಲಾಗಿದೆ. ಈಗ 162 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಪತ್ತೆ ಮಾಡಲಾಗಿದೆ. 1,447 ಕೆಜಿ ಡ್ರಗ್ಸ್ ಅನ್ನ ಜಪ್ತಿ ಮಾಡಲಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಆಗೇ ಇಲ್ಲ. ಬಹಳ ಹೆಚ್ಚಿನ ಮಟ್ಟದಲ್ಲಿ ನಾವು ಈ ಮಾದಕ ದ್ರವ್ಯ ವಸ್ತುಗಳನ್ನು ಹಿಡ್ಕೊಂಡಿದ್ದೇವೆ. ನಾವೊಂದು 300 ಜನ ಫಾರಿನರ್ಸ್ನ ಡಿಪೋರ್ಟ್ ಮಾಡಿದ್ದೀವಿ. ಈ ವರ್ಷಕ್ಕೆ 25ರಲ್ಲಿ 1,447 ಕೆಜಿ ಡ್ರಗ್ಸನ್ನು ಹಿಡ್ದಿರೋದು. ಅದರ ವ್ಯಾಲ್ಯೂಯೇಷನ್ ಮಾಡಿರೋದು 162 ಕೋಟಿ. ಈ ವರ್ಷಕ್ಕೆ 20-25ಕ್ಕೆ 20-24ಕ್ಕೆ ಸುಮಾರು 98 ಕ್ರೋರ್ಸ್. ಆಮೇಲೆ 23ಕ್ಕೆ 103 ಕೋಟಿ. ಒಟ್ಟು ನಮ್ಮ ಸರ್ಕಾರ ಬಂದಾಗಿನಿಂದ ಹೆಚ್ಚು ಕಡಿಮೆ 400 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದಿದೆ. ಇದು ಒಂದು. ದಾವಣಗೆರೆಯಲ್ಲಿ ರಾಟ್ವೀಲರ್ ನಾಯಿ ದಾಳಿಗೆ ಮಹಿಳೆ ಬಲಿಯಾಗಿದ್ದಾರೆ. 38 ವರ್ಷದ ಅನಿತಾ ಅಂತ ಇವ್ರ ಮೇಲೆ ರಾಟ್ವೀಲರ್ ದಾಳಿ ಮಾಡಿದೆ. ಹೊನ್ನೂರು ಗೊಲ್ಲರಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಾಯಿಗಳ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ರು ಇವರು. ಆಸ್ಪತ್ರೆಗೆ ಸಾಗಿಸುವಾಗ ದಾರಿಯಲ್ಲೇ ಅನಿತಾ ಸಾವನ್ನಪ್ಪಿದ್ದಾರೆ. ಕಳೆದ ರಾತ್ರಿ 2 ನಾಯಿಗಳನ್ನ ಮಾಲೀಕ ಬಿಟ್ಟೋಗಿರ್ತಾರೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತ ಮಹಿಳೆಗೆ ಈ ರಾಟ್ವೀಲರ್ಗಳು ಕಚ್ಚಿದಾವೆ. ನಾಯಿ ಮಾಲೀಕರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಟ್ವೀಲರ್ ನಾಯಿಗಳನ್ನ ಇದೀಗ ಜನ ಸೆರೆ ಹಿಡಿದಿದ್ದಾರೆ. ಬಹಳ ಅಗ್ರೆಷನ್ ರಾಟ್ವೀಲರ್ ನಾಯಿಗಳಿಗೆ. ಅಂಥದ್ರಲ್ಲಿ ಅವುಗಳನ್ನ ಹಾಗೆ ಬಿಟ್ಟು ಹೋಗಿರೋದು ಮಾಲೀಕ ಕಟ್ಟಿಲ್ಲ ಅಂತ ಅನ್ಸುತ್ತೆ. ಅಲ್ಲೇ ಹೋಗ್ತಾ ಇದ್ದಂತ ಮಹಿಳೆಗೆ ಕಚ್ಚಿದೆ.